ತಗೊತೀರಾ, ನಾನು ಮಾಡ್ತೀನಿ, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಮಾತ್ರ ಇದು ಒಂದು ಹಂತಕ್ಕೆ ಹೋಗುತ್ತೆ. ಇಲ್ಲ ಅಂದರೆ ಖಂಡಿತ ಇಲ್ಲ. ಆ್ಯಂಡ್ ಯು ವಿಲ್ ನೆವರ್ ಸಕ್ಸೀಡ್ ಇನ್ ದಿಸ್ ಕಾಂಪಿಟೇಟಿವ್ ಇಂಡಸ್ಟ್ರಿ, ಎಸ್ಪೆಷಲಿ ಬ್ಯೂಟಿ ಇಂಡಸ್ಟ್ರಿ. ನೀನು ಎಷ್ಟು ಆರ್ಟಿಸ್ಟಿಕ್ ಲೆವೆಲ್ ಆಗಿದ್ರೂ ನೀವು ಹೈಪ್ ಕೊಡಬೇಕು, ಕ್ರಿಯೇಟಿವ್ ಇರಬೇಕು, ಮಾರ್ಕೆಟಿಂಗ್ ಮಾಡಬೇಕು. ನಾಟ್ ಓನ್ಲಿ ಪ್ರಾಡಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲ, ಆ್ಯಂಡ್ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್. ನಾನು ಡೆಲ್ಲಿ ಅಲ್ಲಿ ಇಲ್ಲಿ ಹೋಗಿ ಲ್ಯಾಕ್ಸ್ ಆಫ್ ರುಪೀಸ್ ಕೊಟ್ಟು ಕಲ್ತ್ಕೊಂಬರ್ತೀನಿ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ಒಂದು ಪಿನ್ ಕೊಡಲ್ಲಮ್ಮ ನಾವು. ಲ್ಯಾಕ್ಸ್ ಆಫ್ ರುಪೀಸ್ ಕೊಟ್ಟು ಒಂದು ಪಿನ್ ಕೊಡಲ್ಲ ನಮಗೆ, ಗೊತ್ತಾ? ಲಿಟ್ರಲಿ ಒಂದು ಸ್ಪ್ರೇ ಕೊಡಿ ಅಂದೆ, ಹೇರ್ ಸ್ಪ್ರೇ ಕೊಡಿ ಅಂದೆ, ಕೊಡಲಿಲ್ಲ ಅಲ್ಲಿ. ಯಾಕಂದರೆ ನಾನು ಮೇಕಪ್ ತೊಗೊಂಡೋಗಿದ್ದೆ, ಹೇರ್ ಸ್ಪ್ರೇ ಬೇಕು, ನಾನೇ ಹೇರ್ ಸ್ಟೈಲ್ ಮಾಡ್ಕೊತೀನಿ, ಸ್ಪ್ರೇ ಒಂಚೂರು ಕೊಡಿ. ಇಲ್ಲಿ ಮೇಕಪ್ ಪ್ರಾಕ್ಟೀಸ್ಗೆಲ್ಲ ಮ್ಯಾಮ್ ನಮ್ಮದೇ ಟೂಲ್ಸಿಂದ ಹಿಡಿದು ಹೇರ್ ಪಿನ್ನಿಂದ ಹಿಡಿದು ನಾವೇ ತೊಗೊಂಡೋಗ್ಬೇಕು. ಅವ್ರು ಏನೂ ಕೊಡಲ್ಲ. ಈವನ್ ರಿಯಲ್ ಹೇರ್ ಮೇಲೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅವ್ರಿಗೂ ಕೂಡ ಪೇ ಮಾಡಿ ನಾವು ಅವ್ರನ್ನ ಕರ್ಕೋಬೇಕಿಲ್ಲ. ನಮಗೆ ರಿಲೇಟಿವ್ಸು ಇಲ್ಲ ನಮ್ಮ ಫ್ರೆಂಡ್ಸ್ ಇದ್ದೇ ಕರ್ಕೊಂಡು ಹೋಗ್ಬೋದು. ಇಲ್ಲ ಅವ್ರ ಕಡೆಯಿಂದ ಯಾರನ್ನಾರು ಕರೆಸ್ತಾರೆ ಅಂತಂದರೆ ಅವ್ರು ಕೂಡ ಪೇ ಮಾಡಬೇಕು. ಇವನ್ ಪಿನ್ನಿಂದ ಹಿಡಿದು ಟೂಲ್ಸಿಂದ ಹಿಡಿದು ಪ್ರತಿಯೊಂದು ನಮ್ಮದು ತೊಗೊಂಡೇ ಹೋಗಬೇಕು. ಅವ್ರು ಏನೂ ಕೊಡಲ್ಲ. ಇಲ್ಲಿ ಪ್ರತಿಯೊಂದು ಕೊಡ್ತಾರೆ ಪ್ರಾಕ್ಟೀಸ್ಗೆ. ನಮಗೆ ನೀವೇನು ತರೋವಂಥದ್ದು ಏನಿಲ್ಲ. ಈವನ್ ಹೇರ್ ಸ್ಟೈಲ್ಗೂ ಕೂಡ ಕೊಡ್ತಿದ್ದಾರೆ ನಿಮಗೆ. ಹೇರ್ ಪಿನ್ಸು ಇದೆ, ಆಕ್ಸೆಸರೀಸು ಇದೆ, ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಅಲ್ಲೇನಿಲ್ಲ, ಒಂದು ಚಿಕ್ಕದ್ದು ಏನು ಬೇಕಿದ್ರು, ಈವನ್ ಜಸ್ಟ್ ಇನ್ವಿಸಿಬಲ್ ಪಿನ್ ಬೇಕು ಅಂದರೂ ನಾವೇ ತೊಗೊಂಡೋಗ್ಬೇಕು, ಅದನ್ನು ಕೊಡಲ್ಲ ಅವರು. ಈವನ್ ಮೇಕಪ್ ಕೂಡ ಅಷ್ಟೇ, ಮೇಕಪ್ ಪ್ರಾಡಕ್ಟ್ಸ್ ಪ್ರತಿಯೊಂದು ನಿಮ್ಗೆ ಇಲ್ಲೇ ಕೊಡ್ತಾರೆ. ಎಷ್ಟೋ ಕಡೆ ನಾನು ಕೇಳಿದ್ದೀನಿ, ಅಲ್ಲಿ ಬಂದಿರೋರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿರೋದು. ಲೈಕ್ ಸ್ಟಾರ್ಟಿಂಗ್ ಒಂದು ಪ್ರೈಸ್ ಹೇಳ್ತಾರೆ, ಅಲ್ಲಿಗೆ ಹೋದ್ಮೇಲೆ ಇದೆಲ್ಲ ಬೇಸಿಕ್ಸ್ ಎಲ್ಲ ಜಸ್ಟ್ ಮಾಯಿಶ್ಚರೈಸರಿಂದನೂ ಇದೆಲ್ಲ ನೀವೇ ತರಬೇಕಾಗುತ್ತೆ ಅಂತ ಆಮೇಲಿಂದ ತರ್ಲಿಕ್ಕೆ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಇಷ್ಟು ಪ್ರೈಸು, ಕಡಿಮೆ ಪ್ರೈಸು, ನಮ್ಮ ಹತ್ರ ಬಂದು ಜಾಯ್ನ್ ಆಗಿ ಅಂತ ಆಗಿ ನೆಕ್ಸ್ಟು ಅದು ಡಬಲ್ ದಿ ಪ್ರೈಸ್ ಆಗಿರೋದು ಇದೆ ಅಂತ ಬೇರೆ ಅಲ್ಲಿ ಅವರೇ ಹೇಳ್ಕೊಂಡ್ರೆ ಎಕ್ಸ್ಪೀರಿಯನ್ಸು ಇದೆ.